ಈಗ ಹಂಗೆಲ್ಲ ಅದನ್ನ ಆಗ್ಬೇಕು. ಆದರೆ ನಾವು ಲೈಫಲ್ಲಿ ಆಗ್ತೇ ಇಲ್ಲ ಮಾಡೋಣ ನಮ್ಗೆ ಯಾರು ಅದನ್ನು ಅರಿವು ಬಿಟ್ಟಿಲ್ಲ. ಸೊ ಇದರಿಂದ ಒಂದು ಸಂಸಾರಕ್ಕೆ ಹೆಲ್ಪ್ ಆಯ್ತು. ಇದೇ EMS ನಮ್ಮ ಕಂಪನಿ ಇಂಟ್ರೊಡ್ಯೂಸ್ ಮಾಡಿರೋದು ಅದನ್ನು ಸರಿಯಾಗಿ ಯೂಸ್ ಮಾಡ್ತೀವಿ. ಪ್ರಯತ್ನ ಮಾಡ್ತಾ ಇರೋದಿಲ್ಲ ಅಷ್ಟೇ, ಅದಕ್ಕೆ ಎಲ್ಲರೂ ಕೈ ಹಾಕ್ತಾರೆ. ಇವಾಗ ಸಾಹೇಬರು ಒಂದು ಡೆಮಾನ್ಸ್ಟ್ರೇಟ್ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿ ನಮ್ದು ಏನಾದ್ರು ತಪ್ಪಿದ್ರೆ ಎಲ್ಲಿ ಪಾಯಿಂಟ್ ಮಿಸ್ಟೇಕ್ ಏನಿದೆ ಸೊ ದಟ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ನಮ್ಗೆ ಹೇಳ್ತಾರೆ. ಆ್ಯಪ್ ಬಿಡಿಯರಿ ಬೇಡ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ. ಹೇಗೆ ಒಂದು ಇಲ್ಲಿಗ ಒಂದು ಮಾತಾಡ್ಲಿಕ್ಕೆ ಅವಕಾಶ ಇದೆಯಲ್ಲ, ಮಾತಾಡುವಾಗ ನಿಮ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಮಾತಾಡಬೇಕಾದ್ರೆ ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕು. ಒಂದ್ಸಾರಿ ಮಾತಾಡಿದಾಗ ನಾವು ಮಾತಾಡಲಿಕ್ಕೆ ಅಭ್ಯಾಸ ಧೈರ್ಯ ಬರ್ತದೆ. ಎಲ್ಲರಿಗೂ ಸಿಗುವುದಿಲ್ಲ, ಎಲ್ಲರಿಗೂ ಅವಕಾಶ ಕೊಡೋದು ಬಹಳ ಖುಷಿಯಾಗಿದೆ. ಇನ್ನೊಂದು EMS ಬಗ್ಗೆ ಹೇಳೋದಿದ್ರೆ, ಯಾಕೆ ಇದೆಲ್ಲ ನಾವು ಮಾಡ್ಲಿಕ್ಕೆ ಹೋಗ್ತಿದ್ದೇವೆ? EMS ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಮ್ಮ ಫ್ಯಾಕ್ಟ್ರಿಯಲ್ಲಿ ಅಳವಡಿಸಬೇಕು ಅಂತ ಯಾಕೆ ಹೊರಟಿದ್ದೇವೆ? ಮುಂದಿನ ಪೀಳಿಗೆಗೆ ಈಗ ಈ ಎನ್ವೈರನ್ಮೆಂಟ್ ಸೃಷ್ಟಿಯಾಗಿದೆ, ಅದನ್ನ ಅದನ್ನ ನಾವು ಹಾಳು ಮಾಡ್ತಾ ಇದ್ದೇವೆ. ನಾವಲ್ಲ, ಪ್ರಪಂಚದಲ್ಲಿರೋ ಜನ ಎಲ್ಲ ಯಾಕೆ ಹಾಳು ಮಾಡ್ತೇವೆ? ಗೊತ್ತಿದ್ದನ್ನು ಹಾಳು ಮಾಡಿರ್ಬೋದು, ಅಥವಾ ಗ್ರೀಡಿ ಆಸೆ. ಏನು ಆಸೆ? ನೋಡ್ಬೋದು, ಒಂದು ಸೈಟ್ ಇರುತ್ತೆ, ಸಾಕಾಗಲ್ಲ, 2 ಮಾಡೋಣ, 2 ಸಾಕಾಗಲ್ಲ, 3 ಮಾಡೋಣ. ಸೊ ಏನ್ ಮಾಡೋದು? ಬ್ಯಾಂಗ್ಳೂರಿಂದ ಹೋಗೋ ರೋಡು KR ಮಿಲ್ಲಿಂದ ಇಲ್ಲಿ ತನಕ ನೋಡಿ KR ತನಕ ಮತ್ತೆ ಹೇಗಿತ್ತು? ಗಿಡ ಮರ ಇತ್ತು, ಗದ್ದೆ ಇತ್ತು, ಈಗ ಎಲ್ಲ ಸೈಟ್ ಆಗ್ತಾ ಇದೆ. ಅದೇ ತರ ಫ್ಯಾಕ್ಟ್ರಿ ಮಾಡೋದು. ಇನ್ನೊಂದು ಏನು, ಬೇಗ ದುಡ್ಡು ಮಾಡಬೇಕು. ಯಾವ್ದು ಸುಲಭ ಆಗುತ್ತೆ ಹಾಗೆ ಈ ದಶೆಯಲ್ಲಿ ನಾವೆಲ್ಲ ಹಾಳು ಮಾಡಿದ್ದೇವೆ. ಸೊ ಹೀಗೆ ಮಾಡ್ತಾ ಇದ್ರೆ ಒಂದಿನ ನಮ್ಮ ಪೀಳಿಗೆಗೆ ಈ ಪ್ರಪಂಚನೇ ಇರಲ್ಲ ಅಂತ ಕೆಲವರು ದೂರದೃಷ್ಟಿ ಇದ್ದವರು ಈಗ ಶುರು ಮಾಡಿದ್ದಾರೆ. ಕೆಲವು ವರ್ಷ ಕಾರ್ಯಕ್ಷೇತ್ರಗಳಿದೆ. ಸೊ ಆ ದೃಷ್ಟಿಯಲ್ಲಿ ನಾವು EMS ಮಾಡಬೇಕು, ನಮ್ಗೆ ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತರಬೇಕು. ತಂದು ನಮ್ಮಲ್ಲಿ ಏನು ಉತ್ಪಾದನೆಯಲ್ಲಿ ತುಂಬಾ ಸ್ಟೆಪ್ಸ್ ಇದೆಯಲ್ಲ, ಯಾವ ಸ್ಟೆಪ್ಸ್ ಅಲ್ಲಿ ಅದರಿಂದ ಹಾನಿ ಆಗುತ್ತೆ, ಎನ್ವೈರನ್ಮೆಂಟ್ ಹಾನಿ ಆಗುತ್ತೆ ಅನ್ನೋದನ್ನ ಹುಡುಕ್ಬೇಕು. ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡಬೇಕು. ನಾವು ಇಷ್ಟು ದೊಡ್ಡ ಬೌಂಡ್ರಿಯಲ್ಲಿ ಮಾಡಿದ್ರೆ ಈ ಪ್ರಪಂಚ ಒಂದು ಭಾಗ ಇದೆ. ಹಾಗೆ ಪ್ರತಿಯೊಬ್ಬರು ಮಾಡ್ತಾ ಹೋದ್ರೆ ಈ ಪ್ರಪಂಚದಲ್ಲಿ ಮುಂದಿನ ಪೀಳಿಗೆಗೆ ಈಗ ಆಗುವ ಇಂಪ್ಯಾಕ್ಟ್ ಅಥವಾ ತೊಂದರೆ ಇದೆಯಲ್ಲ, ಅದನ್ನ ಕಡಿಮೆ ಮಾಡ್ತಾ ಹೋದ್ರೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ, ಅಥವಾ ಪ್ರಾಬ್ಲಮ್ಗಳು ಮುಂದೆ ಆಗೋದು ಕಡಿಮೆ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಇದು ಮೂಲ ಉದ್ದೇಶ. ಎಲ್ಲರೂ ಮಾಡೋದು ಇದೇ ಉದ್ದೇಶ. ಹಾಗೆ ಅದಕ್ಕೆ ಇವಾಗ ಕೆಲವು ಸ್ಟ್ಯಾಂಡರ್ಡ್ ಮಾಡ್ಬಿಟ್ಟಿದ್ದಾರೆ. ISO 14000 ಅಂತ ಹೇಳಿ ತೋರಿಸಿದ್ರಲ್ಲ, ಸ್ಟ್ಯಾಂಡರ್ಡ್ ಇದೆ, ಬುಕ್ ಎಲ್ಲ ಬರೆದು ಹೀಗೆ ಮಾಡಬೇಕು ಅಂತ ಇದೆ. ಅದನ್ನು ನಾವು ಇಲ್ಲಿಗೆ ನಮ್ಮ ಕಾರ್ಯವೈಖರಿಗೆ ಅಳವಡಿಸ್ಕೊಳ್ಬೇಕು. ಯಾವ ತರ ಅದಕ್ಕೆ ನಾವು ಅದನ್ನು ಬರೆದಾಗಿದೆ, ಸ್ಟ್ಯಾಂಡರ್ಡ್ ಇದೆ. QSP ಕ್ವಾಲಿಟಿ ಸಿಸ್ಟಮ್ ಪ್ರೊಸೀಜರ್ ಅಂದ್ರೆ ಏನಾದ್ರೆ ನಾವು ಫಾಲೋ ಮಾಡ್ಬೇಕಾದ್ರೆ ಬೇಕಲ್ಲ, ಅದನ್ನು ಬರೆದಾಗಿದೆ. ಈಗ ನಾವು ಅಳವಡಿಸ್ಕೋಬೇಕು. ಇಡೀ ಫ್ಯಾಕ್ಟ್ರಿಗೆ ಅಳವಡಿಸ್ಕೊಂಡು ಆಗಿದೆ. ಒಂದು ಆಡಿಟ್ ಸರ್ಟಿಫಿಕೇಟ್ ಬಂದಿದೆ. ಈಗ ನಾನು ಬಂದಷ್ಟಲ್ಲಿ ಸರ್ವೆಲೆನ್ಸ್ ಅಂದ್ರೆ ನಾವು ನಮ್ಮ ಕ್ರಮ ನಾವು ಮಾಡ್ತಾ ಇರೋದೆಲ್ಲ ಸರಿ ಇದೆ, ಹೇಳಿದಾಗೆ ಪ್ರೊಸೀಜರ್ ಏನು ಬರ್ತಿದ್ದೇವೆ ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ ಒಂದ್ಸರಿ ಚೆಕ್ ಮಾಡ್ತಾರೆ. ಎಲ್ಲ ಸರಿ ಇದ್ರೆ ಪುನಃ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ವೆಲೆನ್ಸ್ ಆಡಿಟ್ ಅಂತ ಹೇಳೋದು ಅದಕ್ಕೆ ಬರ್ತಾ ಇದೆ. ಒಂದು ಭಾಗ. ಈಗ ಆ ಪ್ರೊಸೀಜರ್ ಹೇಳಿದೆ, ನಮಗೂ ಕೂಡ ಗೊತ್ತಿದೆ. ಈಗ ಸ್ಟೋರಿಗೆ ಮಾತ್ರ EMS ಅಳವಡಿಸ್ಕೋಬೇಕು. ನಿಮ್ಗೆ ಅದು ಮುಖ್ಯ ಅಲ್ವಾ? ಸ್ಟೋರಲ್ಲಿ ಯಾವ ತರ ಅಳವಡಿಸ್ಕೋಬೇಕು.
ನೀವು ಅದಕ್ಕೆ ಏನು ಸ್ಟೋರ್ ಆಕ್ಟಿವಿಟಿ ಏನು